ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಸಂಘಟನೆಯಿಂದ ಇವತ್ತು ನಾವು ಶೈಕ್ಷಣಿಕವಾಗಿ ಮುಂದೆ ಬಂದಿರತಕ್ಕಂಥದ್ದು ಇದೆ ಬಂಧುಗಳೇ. ಆ ಕಾರಣಕ್ಕಾಗಿ ಇವತ್ತು ದಿವಸ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಯಲಗೊಂಡ ಹಿರೇಕೂರ್ಬರವರ ನೇತೃತ್ವದಲ್ಲಿ ಇವತ್ತು ದಿವಸ ಇಡೀ ಎಲ್ಲ ತಾಲೂಕಿನಲ್ಲಿ ಯಾವ ಮಕ್ಕಳು ಇವತ್ತು ದಿವಸ ಹೆಚ್ಚು 90ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದಾರೆ ಅವರನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಕ್ಕಂಥದ್ದಲ್ಲ. ಅದು ಯಾಕೆ ಮಾಡ್ತಾರೆ ಅಂತಂದ್ರೆ ಆ ಮಕ್ಕಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಓದ್ಲಿ, ಒಳ್ಳೆಯವರಾಗಿ ಹೊರಗೆ ಬರಲಿ, ಮುಂದೆ IAS ಆಫೀಸರ್ ಆಗಲಿ, KS ಆಫೀಸರ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ಸಂಘದ ವತಿಯಿಂದ ಸನ್ಮಾನ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿನೇ ಮಾಡಲಾಗ್ತಾ ಇದೆ. ಮತ್ತು ಮುಂದೆ ಇಲ್ಲಿ ಬಂದಿರತಕ್ಕಂಥ ಪಾಲಕರು ನಾಳೆ ನಮ್ಮ ಮಕ್ಕಳನ್ನು ಓದ್ಬೇಕು, ಚೆನ್ನಾಗಿ ನಮ್ಮ ಮಕ್ಕಳನ್ನು ಇವತ್ತು ಪ್ರಶಸ್ತಿ ಪಡಿಬೇಕು, ಪ್ರಶಸ್ತಿ ತಗೋಬೇಕು, ಪುರಸ್ಕಾರ ತಗೋಬೇಕು ಅಂತ ಒಂದು ಇದು ಬರೋ ಕಾರಣಕ್ಕಾಗಿ, ಅವ್ರಿಗೆ ಶಕ್ತಿ ಬರೋ ಕಾರಣಕ್ಕಾಗಿ ಪುರಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ದಿವಸ ನೌಕರ ಸಂಘ ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ. ಈ ವರ್ಷ ಸಹಿತ ಬಹಳ ಅಚ್ಚುಕಟ್ಟಾಗಿ ಇವತ್ತು ದಿವಸ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಜಿಲ್ಲಾದ್ಯಂತ ಬಂದು ನಮಗೆ ಇವತ್ತ ನಮ್ಮ S ಜಾನಕಿ ಅವರು ಸಂಗೀತ ಸಾಧಕರು, ಗಾನಕ್ಕೆ ಹೋಗಿ ನಿಮಗೆಲ್ಲ ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮವನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕಾಗಿತ್ತು. ಅವ್ರದೆಲ್ಲ TP ಆಗಿತ್ತು. ನಮ್ಗೆ ತುಂಬಾ ಬೇಜಾರಾಗಿದೆ ಇವತ್ತಿನ ದಿವಸ. ಆದ್ರೂ ಸಹಿತ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಪಾಲಕರಿಗೆ ಹೇಳಿದ್ದಾರೆ, ಮಕ್ಕಳಿಗೆ ಹೇಳಿದ್ದಾರೆ, ಕಾರ್ಯಕ್ರಮ ನಿಲ್ಲಿಸಬೇಡ್ರಿ, ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಿಲ್ಲಿಸಬೇಡ್ರಿ ಅಂತೇಳಿ 11 ಗಂಟೆಗೆ ನನಗೂ ಮತ್ತು ಯಲಗೊಂಡ ಹಿರೇಕೂರ್ಬರಿಗೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಫೋನ್ ಮಾಡಿ ಹೇಳಿದಕ್ಕಾಗಿ ನಾವು ಯಾವುದೇ ಕಾರಣ ಕಾರ್ಯಕ್ರಮ ನಿಲ್ಲಿಸಿಲ್ಲ, ಯಥಾವತ್ತಾಗಿ ನಿಮಗೆ ಕಾರ್ಯಕ್ರಮವನ್ನು ಇವತ್ತು ದಿವಸ ಜಿಲ್ಲಾ ಸಂಘದಿಂದ ಕೊಡ್ಲಕತ್ತಿದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ನಮಗೆ ತುಂಬಾ ನೋವಿದೆ ಇವತ್ತಿನ ದಿವಸ. ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ 2 ಬಾರಿ ವಿರೋಧ ಪಕ್ಷದ ನಾಯಕರನ್ನಾಗಿ, 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಒಳ್ಳೆಯ ಗೌರವಯುತವಾಗಿ ನಡೆಸಿಕೊಂಡಿದೆ. ಅದ್ರಾಗ ಏನು 2 ಮಾತು ಇಲ್ಲ, ಒಂದು ಜೋರ ಚಪ್ಪಾಳೆ ಬರಲಿ ಅವರಿಗೆ. ಆದ್ರೆ ಇವತ್ತು ಅವ್ರಿಗೆ ಇಳಿಸಿರ್ತಕ್ಕಂಥದ್ದು ಏನದಲ್ಲ, ಅದು ಇಡೀ ಸಮಾಜಕ್ಕೆ ತುಂಬಾ ಒಳಗೊಳಗೆ ತುಂಬಿಕೊಂಡಿದ್ದಾರೆ. ನೋವಿದೆ. ಅದು ತುಂಬತಕ್ಕಂಥ ಕೆಲಸ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿದೆ. ಇವತ್ತು ಜಿಲ್ಲೆಯಲ್ಲೂ ಸಹಿತ ಇವತ್ತು ನೋಡ್ತಾ ಇದ್ದೀವಿ ನಾವು, ಜಿಲ್ಲೆಯಲ್ಲೂ ಸಹಿತ ಯಾವುದೋ ಒಂದು MLA ಇಲ್ಲ, ಯಾವುದೋ ಒಂದು MP ಇಲ್ಲ, ಯಾವುದೋ MLC ಇಲ್ಲ. ಒಬ್ಬರು ನಿಗಮ ಮಂಡಳಿ ಅಧ್ಯಕ್ಷರು ದೇವೇಂದ್ರಪ್ಪ ಮರ್ತೂರು ಒಬ್ಬರೇ ಇದ್ದಾರೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಮಗೆ ತುಂಬಾ ಅನ್ಯಾಯ ಆಗಿದೆ. ನಮ್ಮ ಪ್ರಾತಿನಿಧ್ಯ ಇಲ್ಲ ಜಿಲ್ಲಾ ಮಟ್ಟದಲ್ಲಿ. ಆ ಕಾರಣಕ್ಕಾಗಿ ಇವತ್ತು ದಿವಸ ನಮ್ಮ ಜಿಲ್ಲಾ ಅಧ್ಯಕ್ಷರು ಇಲ್ಲಿ ಅದಾರ, ಅವ್ರು MLC ಅದಾರ. ನಮ್ಮ ಅಲ್ಲಂಪುರ ಪಾಟೀಲ್ ಸಾಹೇಬರು ಇಲ್ಲೇ ಅದಾರ, ಅವರು ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಇದ್ದಾರೆ. ನಾ ಅವರಿಗೆ ಈ ಮಾತ್ರ ಸಮಾಜದ ಪರವಾಗಿ ನಾನು ಅವರಿಗೆ ಭಿನ್ನ ಮಾಡ್ತಾ ಇದ್ದೀನಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮ ಪಕ್ಷದಲ್ಲಿ ಯಾರು ದುಡ್ದಾರ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ದುಡ್ದ ಅವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಸಮಾಜ ಪುರಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಈ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ, ನಾನು ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಸೀಮಿತವಾಗಿ ಹೇಳ್ತಾ ಇಲ್ಲ. ಅಲ್ಲೇ ಬಿಜೆಪಿ ಪಕ್ಷದಲ್ಲಿ ನಮ್ಮ ಸಮಾಜದವರಿದ್ದಾರೆ, ಈ ಬಂಡೆಪುರ ಕಾಶಂಪುರ ಸಾಹೇಬರ JDS ಪಕ್ಷದಲ್ಲಿ ನಮ್ಮ ಸಮಾಜದವರು ಇದ್ದಾರೆ. ಅಲ್ಲಿ ಒಳ್ಳೆ ಹುದ್ದೆಗಳನ್ನು ಕೊಡ್ರಿ, ನಮ್ಮ ಸಮಾಜದವರು ಹೆಚ್ಚಾಗಿ ರಾಜಕೀಯದಲ್ಲಿ ಬರಲಿ, ನಿರ್ಣಯ ಮಾಡ್ತಕ್ಕಂಥ ಸ್ಥಾನದಲ್ಲಿ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಮನವಿ ಮಾಡ್ಕೊತೇನೆ. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ನೂತನ ಸಚಿವರ ಸನ್ಮಾನ ಇತ್ತು, ಕಾಲಾಂತರಗಳಿಂದ ಮುಂದೂಡಲಾಗಿದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಸಮಾಜದ ಮತ್ತು ಸಾರ್ವಜನಿಕ ಎಲ್ಲ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಸಮಯ ಭಾಳ ಕಡಿಮೆ ಇದೆ, ಭಾಳಷ್ಟು ಲೇಟಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಪ್ರತಿಭಾ ಪುರಸ್ಕಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. SLCಯಲ್ಲಿ ಮತ್ತು PUC ಪರೀಕ್ಷೆಯಲ್ಲಿ 90% ತೆಗೆದುಕೊಳ್ತಕ್ಕಂಥ ಸಾಮಾನ್ಯ ಮಾತಲ್ಲ, ಬೇರೆ ಕಡೆ ನೋಡ್ತಿದ್ವಿ ನಾವು. ಆಮೇಲೆ ಅದರಾಗ ನಮ್ಮ ಕುರುಬ ಸಮಾಜದಲ್ಲಿ ಇಟ್ಟಿರ್ತಕ್ಕಂಥ ಮಕ್ಕಳು ಶಾಲೆನೇ ಕಲಿಸ್ತಿದ್ದಿಲ್ಲ, ಅವರು ಪ್ರಾಕ್ಟಿಕಲ್ ಮಾತಾಡೋದು. ನಾನು 1972 ನಾನು ಬೈಲಪ್ಪ ಕುಂತು 7ನೇ ಪಾಸ್ ಆದ್ರೆ
7ನೇ ಪಾಸ್ ಆದಾಗ 8ನೇಕ್ಕೆ ನಮ್ಮ ಧರ್ಮಸಿಂಗ್ ಸಾಹೇಬ್ರ ಬಳಿ ಬಂದು ನಾವು ಇಲ್ಲಿ LV ಸ್ಕೂಲ್ನಾಗ ಅಡ್ಮಿಷನ್ ಮಾಡಿದ್ವಿ. ನಿಮ್ಮ ಬರಲಿಲ್ಲ, ಯಾಕೋ ಬರಲ್ಲ ಏನಂತ ಊರಿಗೆ ಹೋದೆ ನಾ ಕರ್ಲಿಕ್ಕೆ ಹೋದಾಗ ಅವ್ರ ಅಪ್ಪ ಬಂದು ನಮ್ಮ ಯಪ್ಪ ಕುರಿಕಾಯಿ ಬಿಟ್ಟಿಗೆ ಸಾಲಿ ಕಲ್ಕೊಂಡು ಹೋಗಿ ಕಲ್ಸಂದು ಯಾವನಿಗಂದ್ರೆ ಅವ್ರವ್ವ ಜಕ್ಕವ್ವ. ನಾನು ಹಿಂಗ್ಯಾಕೆ ಮಾಡ್ತೇವ, ಬೇಡ ಸಾಲಿ ಕಲ್ಸು, ನಾವು ಅವ್ರು ಕೂಡಿ ಓದ್ತೀವಿ, ಹಿಂಗ್ಯಾಕೆ ಮಾಡ್ತಾ ಅಂತ ಹೇಳಿ ಭಾಳ ಹಿಂದೆ ಬಂದು ಕಳ್ಸಿಲ್ಲ ಆಟೋದಿಗೆ ಇಲ್ಲಿ ಫುಲ್ ಹಾಕಿ ಜೇವ್ರಿಗೆ ಓದ್ದಾವ. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈ ಸಮಾಜದಲ್ಲಿ ಶಾಲೆ ಬಗ್ಗೆ ಆಗಿನ ಕಾಲದಲ್ಲಿ ಈಗಷ್ಟು ದೊಡ್ಡ ವಿದ್ವಾಂಸರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಒಳ್ಳೆ ಪೋಸ್ಟ್ ಆಗಿದ್ದಾರೆ. ಏನೂ ಇಲ್ಲದೆ ಇರ್ತಕ್ಕಂಥ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅವಿದ್ಯಾವಂತರಾಗಿ ಕವಿರತ್ನ ಕಾಳಿದಾಸ ಆಗಿರ್ಬೋದು, ಕನಕದಾಸ ಆಗಿರಬಹುದು, ಅನೇಕ ಹಿಂದಿನ ರಾಜರು ಮಹಾರಾಜರು ಕೂಡ ಆಳಿದಂತಕ್ಕಂಥ ಈ ಸಮಾಜ ಮತ್ತು ವಿಜ್ಞಾನಕ್ಕೆ ಸವಾಲು ಹಾಕಿರ್ತಕ್ಕಂಥ ಈ